ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಇದನ್ನು ಖಂಡಿಸಿ ಇವತ್ತು ಬಿಜೆಪಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿರುವಂಥದ್ದು. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೇವೆ. ಅರಣ್ಯ ಭವನದಲ್ಲಿ ಬಿಜೆಪಿಯ ನೂರಾರು ಕಾರ್ಯಕರ್ತರು ಬಂದು ಮುತ್ತಿಗೆ ಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ನಡೀತಿರುವಂಥದ್ದು. ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 10 ದಿವಸಗಳಿಂದ 3 ಆನೆದಾಳಿಗೆ ಬಲಿಯಾಗಿರುವಂಥದ್ದು. ಮೊದಲು PUC ವಿದ್ಯಾರ್ಥಿನಿಯೊಬ್ಬರು ಬೆಟ್ಟತೂರು ಗ್ರಾಮದಲ್ಲಿ ಆನೆದಾಳಿಗೆ ಬಲಿಯಾಗಿರುವಂಥದ್ದು. ನಂತರ ಸೋಮನಪೇಟೆ ತಾಲೂಕಿನ ವಾಲ್ನೂರು ತ್ಯಾಗತೂರು ಗ್ರಾಮದಲ್ಲಿ ಒಬ್ಬರು ಬಲಿಯಾದರು. ಮತ್ತು ನಿನ್ನೆ ಗುಯ್ಯ ಗ್ರಾಮದಲ್ಲಿ ಒಬ್ಬರು ಆನೆದಾಳಿಗೆ ಬಲಿಯಾಗಿರುವಂಥದ್ದು. ಈ ಎಲ್ಲ ಘಟನೆಯನ್ನು ಖಂಡಿಸಿ ಬಿಜೆಪಿಯಿಂದ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕ್ತಿರುವಂಥದ್ದು. ಕಾಂಗ್ರೆಸ್ ಶಾಸಕರ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆನೆದಾಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ ನಿನ್ನೆ ವಿಧಾನಸಭೆಯಲ್ಲಿ ಕೂಡ ಶಾಸಕರಾದ ಎಸ್ ಪೊನ್ನಣ್ಣವರು ಇದನ್ನು ಆನೆದಾಳಿಯನ್ನು ಪ್ರಸ್ತಾಪ ಮಾಡಿದರು. ಅರಣ್ಯ ಸಚಿವರಿಗೆ ಮನವಿ ಮಾಡಿದರು, ಶಾಶ್ವತ ಪರಿಹಾರ ಕೊಡಬೇಕಂತ ಹೇಳಿದರು. ಯಾಕೆಂದರೆ ಸರ್ಕಾರ ಪ್ರತಿ ವರ್ಷ ಈಗ ನಿನ್ನೆ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಅಧಿವೇಶನದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅಂದರೆ ಎಷ್ಟೋ ಕೋಟಿ 20 ಕೋಟಿ 20 ಕಿಲೋಮೀಟರ್ ಎಷ್ಟು ಬ್ಯಾರಿಕೇಡ್ ಅಳವಡಿಕೆಗೆ ಎಷ್ಟೋ ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳುವಂಥದ್ದು. ಈ ರೀತಿ ಕೋಟಿ ಬಿಡುಗಡೆ ಮಾಡ್ತಾರೆ. ಆದರೆ ಇಲ್ಲಿ ಸೋಲಾರ್ ವರ್ಕ್ ಆಗ್ತಿದೆಯಾ, ಬ್ಯಾರಿಕೇಡ್ ವರ್ಕ್ ಆಗ್ತಿದೆಯಾ, ಕಂದಕ ವರ್ಕ್ ಆಗ್ತಿದೆಯಾ, ಎಷ್ಟೆಷ್ಟು ಕೋಟಿ ಬಿಡುಗಡೆ ಆಗಿದೆ, ಇದರ ಬಗ್ಗೆ ಸಮಗ್ರ ಮಾಹಿತಿ ಇರಲ್ಲ. ಹಣ ಬಿಡುಗಡೆ ಮಾಡ್ತಾರೆ, ಇಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆನೆ ಹಾವಳಿ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಪ್ರತಿನಿತ್ಯ ಆನೆ ಹಾವಳಿ ಆಗ್ತಿದೆ, ಜನಗಳು ಸಾಯ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ನಷ್ಟ ಆಗ್ತಿದೆ, ಜನರು ಭಯಭೀತರಾಗಿ ಓಡಾಡ್ತಿದ್ದಾರೆ. ಅದರಿಂದ ಇನ್ನೂ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು ಜನರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಿಂದ ಪೊನ್ನಣ್ಣ ಕೂಡ ಅಧಿವೇಶನದಲ್ಲಿ ಮಾತಾಡಿದರು, ಇನ್ನು ಜನರು ಕಾನೂನು ಕೈಗೆತ್ತಿಕೊಳ್ಳೋ ಮೊದಲು ನಾವು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ ಹೇಳುವಂಥದ್ದು. ಅದರಿಂದ ಸರ್ಕಾರ ಇವಾಗ ಒಂದು ಗಟ್ಟಿ ನಿರ್ಧಾರ ತಗೋಬೇಕು, ಯಾವ ರೀತಿ ಶಾಶ್ವತ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳುವಂಥದ್ದು. ಮತ್ತು ಇದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಏನಾಗ್ತಿದೆ, ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು, ಹಣ ಏನಾಗ್ತಿದೆ, ಇಲ್ಲಿ ಆದರೂ ಆನೆಗಳ ಹೆಚ್ಚಾಗಿ ನಾಡಿನೊಳಗೆ ಬರೋದಕ್ಕೆ ಏನು ಕಾರಣ, ಇದನ್ನು ಕಂಡುಹಿಡಬೇಕಾಗಿದೆ. ಆದರೆ ಇದು ಯಾವುದೂ ಆಗ್ತಾ ಇಲ್ಲ. ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ, ಅಧಿವೇಶನದಲ್ಲಿ ಘೋಷಣೆ ಮಾಡ್ತಾರೆ, ಹಣ ಬರುತ್ತೆ, ಏನಾಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದನ್ನು ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಲ್ಲಿಗೆ ಹಿರಿಯ ಅಧಿಕಾರಿಗಳು ಬಂದು ನಮಗೆ ಒಂದು ಭರವಸೆಯನ್ನು ಕೊಡಬೇಕಂತೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಲಾಗಿದೆ. ಮಾಜಿ ಶಾಸಕರುಗಳಾದ KG ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಸಾಕಷ್ಟು ಹಿರಿಯ ಬಿಜೆಪಿ ಪ್ರಮುಖರು ಕೂಡ ಇದ್ದಾರೆ, ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ದಾರೆ. ಅದರಿಂದ ಅಧಿಕಾರಿಗಳು ಬಂದು ಭರವಸೆ ಕೊಡಬೇಕು, ನಂತರ ಪ್ರತಿಭಟನೆ ಹಿಂದಕ್ಕೆ ಪಡಿತೀವಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಇವಾಗ ದಿಟ್ಟ ನಿರ್ಧಾರ ತಗೋಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಶಾಸಕರ ವಿರುದ್ಧ ಇವರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಇದನ್ನು ಖಂಡಿಸಿ ಇವತ್ತು ಬಿಜೆಪಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿರುವಂಥದ್ದು. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೇವೆ. ಅರಣ್ಯ ಭವನದಲ್ಲಿ ಬಿಜೆಪಿಯ ನೂರಾರು ಕಾರ್ಯಕರ್ತರು ಬಂದು ಮುತ್ತಿಗೆ ಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ನಡೀತಿರುವಂಥದ್ದು. ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 10 ದಿವಸಗಳಿಂದ 3 ಆನೆದಾಳಿಗೆ ಬಲಿಯಾಗಿರುವಂಥದ್ದು. ಮೊದಲು PUC ವಿದ್ಯಾರ್ಥಿನಿಯೊಬ್ಬರು ಬೆಟ್ಟತೂರು ಗ್ರಾಮದಲ್ಲಿ ಆನೆದಾಳಿಗೆ ಬಲಿಯಾಗಿರುವಂಥದ್ದು. ನಂತರ ಸೋಮನಪೇಟೆ ತಾಲೂಕಿನ ವಾಲ್ನೂರು ತ್ಯಾಗತೂರು ಗ್ರಾಮದಲ್ಲಿ ಒಬ್ಬರು ಬಲಿಯಾದರು. ಮತ್ತು ನಿನ್ನೆ ಗುಯ್ಯ ಗ್ರಾಮದಲ್ಲಿ ಒಬ್ಬರು ಆನೆದಾಳಿಗೆ ಬಲಿಯಾಗಿರುವಂಥದ್ದು. ಈ ಎಲ್ಲ ಘಟನೆಯನ್ನು ಖಂಡಿಸಿ ಬಿಜೆಪಿಯಿಂದ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕ್ತಿರುವಂಥದ್ದು. ಕಾಂಗ್ರೆಸ್ ಶಾಸಕರ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆನೆದಾಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ ನಿನ್ನೆ ವಿಧಾನಸಭೆಯಲ್ಲಿ ಕೂಡ ಶಾಸಕರಾದ ಎಸ್ ಪೊನ್ನಣ್ಣವರು ಇದನ್ನು ಆನೆದಾಳಿಯನ್ನು ಪ್ರಸ್ತಾಪ ಮಾಡಿದರು, ಅರಣ್ಯ ಸಚಿವರಿಗೆ ಮನವಿ ಮಾಡಿದರು, ಶಾಶ್ವತ ಪರಿಹಾರ ಕೊಡಬೇಕಂತ ಹೇಳಿದರು. ಯಾಕೆಂದರೆ ಸರ್ಕಾರ ಪ್ರತಿ ವರ್ಷ ಈಗ ನಿನ್ನೆ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಅಧಿವೇಶನದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅಂದರೆ ಎಷ್ಟೋ ಕೋಟಿ 20 ಕೋಟಿ 20 ಕಿಲೋಮೀಟರ್ ಎಷ್ಟು ಬ್ಯಾರಿಕೇಡ್ ಅಳವಡಿಕೆಗೆ ಎಷ್ಟೋ ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳುವಂಥದ್ದು. ಈ ರೀತಿ ಕೋಟಿ ಬಿಡುಗಡೆ ಮಾಡ್ತಾರೆ. ಆದರೆ ಇಲ್ಲಿ ಸೋಲಾರ್ ವರ್ಕ್ ಆಗ್ತಿದೆಯಾ, ಬ್ಯಾರಿಕೇಡ್ ವರ್ಕ್ ಆಗ್ತಿದೆಯಾ, ಕಂದಕ ವರ್ಕ್ ಆಗ್ತಿದೆಯಾ, ಎಷ್ಟೆಷ್ಟು ಕೋಟಿ ಬಿಡುಗಡೆ ಆಗಿದೆ, ಇದರ ಬಗ್ಗೆ ಸಮಗ್ರ ಮಾಹಿತಿ ಇರಲ್ಲ. ಹಣ ಬಿಡುಗಡೆ ಮಾಡ್ತಾರೆ, ಇಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆನೆ ಹಾವಳಿ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಪ್ರತಿನಿತ್ಯ ಆನೆ ಹಾವಳಿ ಆಗ್ತಿದೆ, ಜನಗಳು ಸಾಯ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ನಷ್ಟ ಆಗ್ತಿದೆ, ಜನರು ಭಯಭೀತರಾಗಿ ಓಡಾಡ್ತಿದ್ದಾರೆ. ಅದರಿಂದ ಇನ್ನೂ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು ಜನರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಿಂದ ಪೊನ್ನಣ್ಣ ಕೂಡ ಅಧಿವೇಶನದಲ್ಲಿ ಮಾತಾಡಿದರು, ಇನ್ನು ಜನರು ಕಾನೂನು ಕೈಗೆತ್ತಿಕೊಳ್ಳೋ ಮೊದಲು ನಾವು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ ಹೇಳುವಂಥದ್ದು. ಅದರಿಂದ ಸರ್ಕಾರ ಇವಾಗ ಒಂದು ಗಟ್ಟಿ ನಿರ್ಧಾರ ತಗೋಬೇಕು, ಯಾವ ರೀತಿ ಶಾಶ್ವತ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳುವಂಥದ್ದು. ಮತ್ತು ಇದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಏನಾಗ್ತಿದೆ, ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು, ಹಣ ಏನಾಗ್ತಿದೆ, ಇಲ್ಲಿ ಆದರೂ ಆನೆಗಳ ಹೆಚ್ಚಾಗಿ ನಾಡಿನೊಳಗೆ ಬರೋದಕ್ಕೆ ಏನು ಕಾರಣ, ಇದನ್ನು ಕಂಡುಹಿಡಬೇಕಾಗಿದೆ. ಆದರೆ ಇದು ಯಾವುದೂ ಆಗ್ತಾ ಇಲ್ಲ. ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ, ಅಧಿವೇಶನದಲ್ಲಿ ಘೋಷಣೆ ಮಾಡ್ತಾರೆ, ಹಣ ಬರುತ್ತೆ, ಏನಾಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದನ್ನು ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಲ್ಲಿಗೆ ಹಿರಿಯ ಅಧಿಕಾರಿಗಳು ಬಂದು ನಮಗೆ ಒಂದು ಭರವಸೆಯನ್ನು ಕೊಡಬೇಕಂತೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಲಾಗಿದೆ. ಮಾಜಿ ಶಾಸಕರುಗಳಾದ KG ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಸಾಕಷ್ಟು ಹಿರಿಯ ಬಿಜೆಪಿ ಪ್ರಮುಖರು ಕೂಡ ಇದ್ದಾರೆ, ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ದಾರೆ. ಅದರಿಂದ ಅಧಿಕಾರಿಗಳು ಬಂದು ಭರವಸೆ ಕೊಡಬೇಕು, ನಂತರ ಪ್ರತಿಭಟನೆ ಹಿಂದಕ್ಕೆ ಪಡಿತೀವಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಇವಾಗ ದಿಟ್ಟ ನಿರ್ಧಾರ ತಗೋಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಶಾಸಕರ ವಿರುದ್ಧ ಇವರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.
ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಇದನ್ನು ಖಂಡಿಸಿ ಇವತ್ತು ಬಿಜೆಪಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿರುವಂಥದ್ದು. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೇವೆ. ಅರಣ್ಯ ಭವನದಲ್ಲಿ ಬಿಜೆಪಿಯ ನೂರಾರು ಕಾರ್ಯಕರ್ತರು ಬಂದು ಮುತ್ತಿಗೆ ಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ನಡೀತಿರುವಂಥದ್ದು. ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 10 ದಿವಸಗಳಿಂದ 3 ಆನೆದಾಳಿಗೆ ಬಲಿಯಾಗಿರುವಂಥದ್ದು. ಮೊದಲು PUC ವಿದ್ಯಾರ್ಥಿನಿಯೊಬ್ಬರು ಬೆಟ್ಟತೂರು ಗ್ರಾಮದಲ್ಲಿ ಆನೆದಾಳಿಗೆ ಬಲಿಯಾಗಿರುವಂಥದ್ದು. ನಂತರ ಸೋಮನಪೇಟೆ ತಾಲೂಕಿನ ವಾಲ್ನೂರು ತ್ಯಾಗತೂರು ಗ್ರಾಮದಲ್ಲಿ ಒಬ್ಬರು ಬಲಿಯಾದರು. ಮತ್ತು ನಿನ್ನೆ ಗುಯ್ಯ ಗ್ರಾಮದಲ್ಲಿ ಒಬ್ಬರು ಆನೆದಾಳಿಗೆ ಬಲಿಯಾಗಿರುವಂಥದ್ದು. ಈ ಎಲ್ಲ ಘಟನೆಯನ್ನು ಖಂಡಿಸಿ ಬಿಜೆಪಿಯಿಂದ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕ್ತಿರುವಂಥದ್ದು. ಕಾಂಗ್ರೆಸ್ ಶಾಸಕರ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆನೆದಾಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ ನಿನ್ನೆ ವಿಧಾನಸಭೆಯಲ್ಲಿ ಕೂಡ ಶಾಸಕರಾದ ಎಸ್ ಪೊನ್ನಣ್ಣವರು ಇದನ್ನು ಆನೆದಾಳಿಯನ್ನು ಪ್ರಸ್ತಾಪ ಮಾಡಿದರು. ಅರಣ್ಯ ಸಚಿವರಿಗೆ ಮನವಿ ಮಾಡಿದರು, ಶಾಶ್ವತ ಪರಿಹಾರ ಕೊಡಬೇಕಂತ ಹೇಳಿದರು. ಯಾಕೆಂದರೆ ಸರ್ಕಾರ ಪ್ರತಿ ವರ್ಷ ಈಗ ನಿನ್ನೆ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಅಧಿವೇಶನದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅಂದರೆ ಎಷ್ಟೋ ಕೋಟಿ 20 ಕೋಟಿ 20 ಕಿಲೋಮೀಟರ್ ಎಷ್ಟು ಬ್ಯಾರಿಕೇಡ್ ಅಳವಡಿಕೆಗೆ ಎಷ್ಟೋ ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳುವಂಥದ್ದು. ಈ ರೀತಿ ಕೋಟಿ ಬಿಡುಗಡೆ ಮಾಡ್ತಾರೆ. ಆದರೆ ಇಲ್ಲಿ ಸೋಲಾರ್ ವರ್ಕ್ ಆಗ್ತಿದೆಯಾ, ಬ್ಯಾರಿಕೇಡ್ ವರ್ಕ್ ಆಗ್ತಿದೆಯಾ, ಕಂದಕ ವರ್ಕ್ ಆಗ್ತಿದೆಯಾ, ಎಷ್ಟೆಷ್ಟು ಕೋಟಿ ಬಿಡುಗಡೆ ಆಗಿದೆ, ಇದರ ಬಗ್ಗೆ ಸಮಗ್ರ ಮಾಹಿತಿ ಇರಲ್ಲ. ಹಣ ಬಿಡುಗಡೆ ಮಾಡ್ತಾರೆ, ಇಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆನೆ ಹಾವಳಿ ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಪ್ರತಿನಿತ್ಯ ಆನೆ ಹಾವಳಿ ಆಗ್ತಿದೆ, ಜನಗಳು ಸಾಯ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ನಷ್ಟ ಆಗ್ತಿದೆ, ಜನರು ಭಯಭೀತರಾಗಿ ಓಡಾಡ್ತಿದ್ದಾರೆ. ಅದರಿಂದ ಇನ್ನೂ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು ಜನರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಿಂದ ಪೊನ್ನಣ್ಣ ಕೂಡ ಅಧಿವೇಶನದಲ್ಲಿ ಮಾತಾಡಿದರು, ಇನ್ನು ಜನರು ಕಾನೂನು ಕೈಗೆತ್ತಿಕೊಳ್ಳೋ ಮೊದಲು ನಾವು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ ಹೇಳುವಂಥದ್ದು. ಅದರಿಂದ ಸರ್ಕಾರ ಇವಾಗ ಒಂದು ಗಟ್ಟಿ ನಿರ್ಧಾರ ತಗೋಬೇಕು, ಯಾವ ರೀತಿ ಶಾಶ್ವತ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳುವಂಥದ್ದು. ಮತ್ತು ಇದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಏನಾಗ್ತಿದೆ, ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು, ಹಣ ಏನಾಗ್ತಿದೆ, ಇಲ್ಲಿ ಆದರೂ ಆನೆಗಳ ಹೆಚ್ಚಾಗಿ ನಾಡಿನೊಳಗೆ ಬರೋದಕ್ಕೆ ಏನು ಕಾರಣ, ಇದನ್ನು ಕಂಡುಹಿಡಬೇಕಾಗಿದೆ. ಆದರೆ ಇದು ಯಾವುದೂ ಆಗ್ತಾ ಇಲ್ಲ. ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ, ಅಧಿವೇಶನದಲ್ಲಿ ಘೋಷಣೆ ಮಾಡ್ತಾರೆ, ಹಣ ಬರುತ್ತೆ, ಏನಾಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದನ್ನು ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಲ್ಲಿಗೆ ಹಿರಿಯ ಅಧಿಕಾರಿಗಳು ಬಂದು ನಮಗೆ ಒಂದು ಭರವಸೆಯನ್ನು ಕೊಡಬೇಕಂತೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಲಾಗಿದೆ. ಮಾಜಿ ಶಾಸಕರುಗಳಾದ KG ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಸಾಕಷ್ಟು ಹಿರಿಯ ಬಿಜೆಪಿ ಪ್ರಮುಖರು ಕೂಡ ಇದ್ದಾರೆ, ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ದಾರೆ. ಅದರಿಂದ ಅಧಿಕಾರಿಗಳು ಬಂದು ಭರವಸೆ ಕೊಡಬೇಕು, ನಂತರ ಪ್ರತಿಭಟನೆ ಹಿಂದಕ್ಕೆ ಪಡಿತೀವಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಇವಾಗ ದಿಟ್ಟ ನಿರ್ಧಾರ ತಗೋಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಶಾಸಕರ ವಿರುದ್ಧ ಇವರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಇದನ್ನು ಖಂಡಿಸಿ ಇವತ್ತು ಬಿಜೆಪಿ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿರುವಂಥದ್ದು. ಈಗ ನಾವು ಅದೇ ಸ್ಥಳದಲ್ಲಿ ಇದ್ದೇವೆ. ಅರಣ್ಯ ಭವನದಲ್ಲಿ ಬಿಜೆಪಿಯ ನೂರಾರು ಕಾರ್ಯಕರ್ತರು ಬಂದು ಮುತ್ತಿಗೆ ಹಾಕಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈ ಪ್ರತಿಭಟನೆ ನಡೀತಿರುವಂಥದ್ದು. ಯಾಕೆಂದರೆ ಕೊಡಗು ಜಿಲ್ಲೆಯಲ್ಲಿ ಕಳೆದ 10 ದಿವಸಗಳಿಂದ 3 ಆನೆದಾಳಿಗೆ ಬಲಿಯಾಗಿರುವಂಥದ್ದು. ಮೊದಲು PUC ವಿದ್ಯಾರ್ಥಿನಿಯೊಬ್ಬರು ಬೆಟ್ಟತೂರು ಗ್ರಾಮದಲ್ಲಿ ಆನೆದಾಳಿಗೆ ಬಲಿಯಾಗಿರುವಂಥದ್ದು. ನಂತರ ಸೋಮನಪೇಟೆ ತಾಲೂಕಿನ ವಾಲ್ನೂರು ತ್ಯಾಗತೂರು ಗ್ರಾಮದಲ್ಲಿ ಒಬ್ಬರು ಬಲಿಯಾದರು. ಮತ್ತು ನಿನ್ನೆ ಗುಯ್ಯ ಗ್ರಾಮದಲ್ಲಿ ಒಬ್ಬರು ಆನೆದಾಳಿಗೆ ಬಲಿಯಾಗಿರುವಂಥದ್ದು. ಈ ಎಲ್ಲ ಘಟನೆಯನ್ನು ಖಂಡಿಸಿ ಬಿಜೆಪಿಯಿಂದ ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕ್ತಿರುವಂಥದ್ದು. ಕಾಂಗ್ರೆಸ್ ಶಾಸಕರ ವಿರುದ್ಧ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆನೆದಾಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಈ ವಿಷಯದಲ್ಲಿ ನಿನ್ನೆ ವಿಧಾನಸಭೆಯಲ್ಲಿ ಕೂಡ ಶಾಸಕರಾದ ಎಸ್ ಪೊನ್ನಣ್ಣವರು ಇದನ್ನು ಆನೆದಾಳಿಯನ್ನು ಪ್ರಸ್ತಾಪ ಮಾಡಿದರು, ಅರಣ್ಯ ಸಚಿವರಿಗೆ ಮನವಿ ಮಾಡಿದರು, ಶಾಶ್ವತ ಪರಿಹಾರ ಕೊಡಬೇಕಂತ ಹೇಳಿದರು. ಯಾಕೆಂದರೆ ಸರ್ಕಾರ ಪ್ರತಿ ವರ್ಷ ಈಗ ನಿನ್ನೆ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಅಧಿವೇಶನದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಅಂದರೆ ಎಷ್ಟೋ ಕೋಟಿ 20 ಕೋಟಿ 20 ಕಿಲೋಮೀಟರ್ ಎಷ್ಟು ಬ್ಯಾರಿಕೇಡ್ ಅಳವಡಿಕೆಗೆ ಎಷ್ಟೋ ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳುವಂಥದ್ದು. ಈ ರೀತಿ ಕೋಟಿ ಬಿಡುಗಡೆ ಮಾಡ್ತಾರೆ. ಆದರೆ ಇಲ್ಲಿ ಸೋಲಾರ್ ವರ್ಕ್ ಆಗ್ತಿದೆಯಾ, ಬ್ಯಾರಿಕೇಡ್ ವರ್ಕ್ ಆಗ್ತಿದೆಯಾ, ಕಂದಕ ವರ್ಕ್ ಆಗ್ತಿದೆಯಾ, ಎಷ್ಟೆಷ್ಟು ಕೋಟಿ ಬಿಡುಗಡೆ ಆಗಿದೆ, ಇದರ ಬಗ್ಗೆ ಸಮಗ್ರ ಮಾಹಿತಿ ಇರಲ್ಲ. ಹಣ ಬಿಡುಗಡೆ ಮಾಡ್ತಾರೆ, ಇಲ್ಲಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆನೆ ಹಾವಳಿ ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಪ್ರತಿನಿತ್ಯ ಆನೆ ಹಾವಳಿ ಆಗ್ತಿದೆ, ಜನಗಳು ಸಾಯ್ತಾ ಇದ್ದಾರೆ, ಆಸ್ತಿ ಪಾಸ್ತಿ ನಷ್ಟ ಆಗ್ತಿದೆ, ಜನರು ಭಯಭೀತರಾಗಿ ಓಡಾಡ್ತಿದ್ದಾರೆ. ಅದರಿಂದ ಇನ್ನೂ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲ್ಲ ಅಂತ ಹೇಳುವಂಥದ್ದು ಜನರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಿಂದ ಪೊನ್ನಣ್ಣ ಕೂಡ ಅಧಿವೇಶನದಲ್ಲಿ ಮಾತಾಡಿದರು, ಇನ್ನು ಜನರು ಕಾನೂನು ಕೈಗೆತ್ತಿಕೊಳ್ಳೋ ಮೊದಲು ನಾವು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕಂತ ಹೇಳುವಂಥದ್ದು. ಅದರಿಂದ ಸರ್ಕಾರ ಇವಾಗ ಒಂದು ಗಟ್ಟಿ ನಿರ್ಧಾರ ತಗೋಬೇಕು, ಯಾವ ರೀತಿ ಶಾಶ್ವತ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳುವಂಥದ್ದು. ಮತ್ತು ಇದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿ ಏನಾಗ್ತಿದೆ, ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಬಿಡುಗಡೆ ಮಾಡಿದ್ರು, ಹಣ ಏನಾಗ್ತಿದೆ, ಇಲ್ಲಿ ಆದರೂ ಆನೆಗಳ ಹೆಚ್ಚಾಗಿ ನಾಡಿನೊಳಗೆ ಬರೋದಕ್ಕೆ ಏನು ಕಾರಣ, ಇದನ್ನು ಕಂಡುಹಿಡಬೇಕಾಗಿದೆ. ಆದರೆ ಇದು ಯಾವುದೂ ಆಗ್ತಾ ಇಲ್ಲ. ಸರ್ಕಾರ ಹಣ ಬಿಡುಗಡೆ ಮಾಡುತ್ತೆ, ಅಧಿವೇಶನದಲ್ಲಿ ಘೋಷಣೆ ಮಾಡ್ತಾರೆ, ಹಣ ಬರುತ್ತೆ, ಏನಾಗುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದನ್ನು ಖಂಡಿಸಿ ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡ್ತಿರುವಂಥದ್ದು. ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕಿ ಬ್ಯಾರಿಕೇಡ್ಗಳನ್ನು ಕಿತ್ತೆಸೆದು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಲ್ಲಿಗೆ ಹಿರಿಯ ಅಧಿಕಾರಿಗಳು ಬಂದು ನಮಗೆ ಒಂದು ಭರವಸೆಯನ್ನು ಕೊಡಬೇಕಂತೇಳಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ಸಾಕಷ್ಟು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಲಾಗಿದೆ. ಮಾಜಿ ಶಾಸಕರುಗಳಾದ KG ಬೋಪಯ್ಯ ಹಾಗೂ ಅಪ್ಪಚ್ಚು ರಂಜನ್ ಕೂಡ ಇಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತು ಸಾಕಷ್ಟು ಹಿರಿಯ ಬಿಜೆಪಿ ಪ್ರಮುಖರು ಕೂಡ ಇದ್ದಾರೆ, ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ದಾರೆ. ಅದರಿಂದ ಅಧಿಕಾರಿಗಳು ಬಂದು ಭರವಸೆ ಕೊಡಬೇಕು, ನಂತರ ಪ್ರತಿಭಟನೆ ಹಿಂದಕ್ಕೆ ಪಡಿತೀವಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ. ಅದರಿಂದ ಕಾಂಗ್ರೆಸ್ ಸರ್ಕಾರ ಇವಾಗ ದಿಟ್ಟ ನಿರ್ಧಾರ ತಗೋಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಶಾಸಕರ ವಿರುದ್ಧ ಇವರು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರೆಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.